ಗಾಯ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ ಮಾಮ್. ಹೋಗೋಣ ಅಪ್ಡೇಟ್ಸ್ಗೆ. ಪಾರ್ಟನಂಗೆ IPL ಇಂದ ಚಟಾಪಟ ಅಪ್ಡೇಟ್ಸ್ಗಳು ಬರ್ತಾ ಇದೆ. ಅದಕ್ಕೆ ನಮ್ಮ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಹಾಕೊಂಡು ಬೆಲ್ ಪಾರ್ಟನಂಗೆ ಕ್ಲಿಕ್ ಮಾಡ್ಕೊಳ್ಳಿ. ಮೊದಲನೇ ಅಪ್ಡೇಟು CSK ಕಡೆಯಿಂದ. CSK ಆ್ಯಂಡ್ MS ಧೋನಿ ರಿಲೇಟೆಡ್. MS ಧೋನಿ ಗೋನ ಪ್ಲೇ IPL 2026 ಇದೆಲ್ಲರಿಗೂ ಗೊತ್ತಿರೋವಂಥ ವಿಚಾರ. ಇದು ಇವಾಗ ಅಫಿಷಿಯಲಿ ಕನ್ಫರ್ಮ್ ಆಗಿದೆ. CSK CEO ಅಡ್ಡಡ ಬಿಟ್ಟಿಕ್ ಅಂತಾರಲ್ಲ, ಇವರು ಅಡ್ಡಡ್ಡವಾಗಿ ಒಂದು ಏಟ್ನ ಹೊಡೆದಿದ್ದಾರೆ. ಅದೇ CSKಗೆ ಮತ್ತೆ MS ಧೋನಿ ಆಡ್ತಾ ಇದ್ದಾರೆ ಅಂತ. ಇದು ಮುಂಚೆನೇ ಗೊತ್ತಿತ್ತು ನಮಗೆ. MS ಧೋನಿ ಅಂಥ ಒಂಥರ ವರ್ಸ್ಟಾಗಿ CSK ಆಡಿದ್ಮೇಲೆ ಈಚೆ ಹಂಗೆ ನಡ್ಕೊಂಡು ಹೋಗ್ತಾ ಇದ್ದಂಗೆ ಅವಾಗ ಗೊತ್ತಾಯ್ತು, ಇಲ್ಲ CSKಗೆ ಇನ್ನೊಂದ್ಸಲಿ ಆಡ್ತಾರೆ MS ಧೋನಿ ಅಂತ. ಬಹುಶಃ ಇದು ಲಾಸ್ಟ್ ಸೀಸನ್ ಅಂತ ಅನ್ಕೊಂಡಿದ್ವಿ. ಹಿಂಗೆ ಅನ್ಕೊಂತಾನೇ ಇರ್ತಾರೆ ಎಲ್ಲರೂ, ಇದೇ ಲಾಸ್ಟ್ ಸೀಸನ್ ಅಂತ. MS ಧೋನಿನ ಅದು ಎಷ್ಟು ವರ್ಷ ಆಡ್ತಾರೋ ನೋಡಬೇಕು. ಎಷ್ಟು ವರ್ಷ ಆಡಿದ್ರು ಕೂಡ ಅದು ಪಾಸಿಟಿವ್ ಏನು IPLಗೆ. MS ಧೋನಿ ಇದ್ದಷ್ಟು ಕೂಡ ಫ್ಯಾನ್ ಬೇಸು ಹಂಗೆ ಸ್ಟೇಡಿಯಮ್ಗೆ CSKಗೆ ಪಾಸಿಟಿವ್. ಅದು ಹಂಗೆ ನೋಡೋಕೆ ಹೋದ್ರೆ ಬೇರೆ ಫ್ರಾಂಚೈಸ್ಗೆ ಅನ್ನೋದಕ್ಕಿಂತ CSKಗೆ ಪಾಸಿಟಿವ್. MS ಧೋನಿ ಹೋಯ್ತು ಅಂತಂದ್ರೆ ಅಲ್ಲಿಂದ ಈಚೆಗಡೆ CSK ಯಾವ ಥರ ಕಾಣಿಸುತ್ತೆ ಅಂದರೆ ನಮಗೆ ಗೊತ್ತಿಲ್ಲ. ಅಪ್ಡೇಟ್ ಬಂದ್ಬಿಟ್ಟು ತನ್ವೀರ್ ಅಹ್ಮದ್ ಒಂದು ಸ್ಟೇಟ್ಮೆಂಟ್ ಹಾಕಿಬಿಟ್ಟಿದ್ದಾರೆ. ಬ್ಯಾನ್ ಆದ್ರಲ್ಲಪ್ಪ ಇವರು ಹಾರಿಸ್ ರೌಫ್ ಅವರು ಸೌತ್ ಆಫ್ರಿಕಾ ಸೀರೀಸಲ್ಲಿ 2 ಮ್ಯಾಚಿಗೆ ಬ್ಯಾನ್ ಆಗಿದ್ದಾರಲ್ಲ. ಸೊ ಇದ್ರ ರಿಲೇಟೆಡ್ ಎತ್ಕೊಂಡು ಇವಾಗ ಮಾತಾಡಿದ್ದಾರೆ. ಏಷ್ಯಾ ಕಪ್ನ ಗೆಲ್ಲಬೇಕಾಗುತ್ತೆ ಅಂತ. ನೋಡಿ ಇವಾಗ ಒಂಥರ ಇವ್ರು ಹೆಂಗೆ ನೆಗೆಟಿವ್ ಆಗಿ ಪೋರ್ಟ್ರೇ ಮಾಡಿದ್ದಾರೆ ಹಾರಿಸ್ ರೌಫ್ ಫೈನಲ್ಸಲ್ಲಿ ಆಡಿದ್ರಲ್ಲ, ಏಷ್ಯಾ ಕಪ್ ಫೈನಲ್ಸಲ್ಲಿ ಇವ್ರನ್ನ ಬ್ಯಾನ್ ಮಾಡ್ಬೋದಾಗಿತ್ತು ಹಾರಿಸ್ ರೌಫ್ನ. ಯಾಕಂದರೆ ಅವ್ರಿಗೆ ಡಿಮೆರಿಟ್ ಪಾಯಿಂಟ್ ಹೆಂಗಿದ್ರು ಇತ್ತು. ಇವ್ರು ಬೇಕು ಅಂತ ಡಿಲೇ ಮಾಡಿದರೆ ಬ್ಯಾನ್ ಮಾಡೋದನ್ನ. ಫೈನಲ್ಸ್ನ ಆಡಬೇಕು ಅಂತ ಇಂಡಿಯಾ ಅಂದರೆ ICC ಚೇರ್ಮನ್ ಆಗಿರೋಂಥ ಜಾಯೇಶ್ ಅವರು ಇವ್ರನ್ನ ಬ್ಯಾನ್ ಮಾಡಿಸಿಲ್ಲ ಅಲ್ಲಿ. ಇವಾಗ ಬ್ಯಾನ್ ಮಾಡಿಸಿದ್ದಾರೆ, ಡಿಲೇ ಮಾಡಿದ್ದಾರೆ ಬ್ಯಾನ್ ಮಾಡಿಸೋದನ್ನ. ಫೈನಲ್ಸಲ್ಲೇ ಬ್ಯಾನ್ ಮಾಡಿಸ್ಬೋದಾಗಿತ್ತು. ಫೈನಲ್ಸಲ್ಲಿ ಬೇರೆ ಪ್ಲೇಯರ್ಸ್ನ ಆಡಿಸ್ಬೋದಾಗಿತ್ತು ಇವ್ರ ಪರವಾಗಿ. ಹಾರಿಸ್ ರೌಫ್ ಆಡಿದ್ರಿಂದನೇ ನಾವು ಪಾಕಿಸ್ತಾನದವರು ಸೋತೋಗ್ಬಿಟ್ಟಿದ್ದು ಅಲ್ಲಿ. ಏನು ಇವ್ರು ಮಾನ ಮುರಿದನ್ನ ಇವರೇ ಕಳ್ಕೊಳ್ತಾವ್ರ ಅಥವಾ ಏನು ಇವ್ರು ಏನೋ ಒಂದು ರೀಸನ್ ಕೊಡ್ತಾವ್ರ ಗೊತ್ತಾಗ್ತಾಯಿಲ್ಲ ನನಗೆ. ಒಟ್ಟಿನಲ್ಲಿ ಇವ್ರು ಮಾನ ಮರ್ಯಾದನ್ನ ಹಾರಿಸ್ ರೌಫ್ ಮಾನ ಮರ್ಯಾದನ್ನ ಕಳೆಯೋದ್ರ ಜೊತೆಗೆ ಏನೋ ಏನೋ ರೀಸನ್ ನೋಡಿ ಇವರು ಹೆಂಗೆ ಕೊಡ್ತಾರೆ ಅಂತ. ಇವರು ಹಾರಿಸ್ ರೌಫ್ ಆಡಿದ್ರೆ ಸೊತ್ತೋಗ್ಬಿಡ್ತಂತೆ ಪಾಕಿಸ್ತಾನ. ಇನ್ನು ಹಾರಿಸ್ ರೌಫ್ ಆಡಿಲ್ಲ ಅಂತಲೇ ಸೊತ್ತೋಗ್ಬಿಡ್ತು ಅನ್ನೋದ್ರಲ್ಲಿ ಹೇಳೋದ್ರಲ್ಲಿ ಒಂದು ಅರ್ಥ ಇದೆ. ಹಾರಿಸ್ ರೌಫ್ ಆಡಿದ್ಕೆ ಸೊತ್ತೋಗ್ಬಿಡ್ತು ಪಾಕಿಸ್ತಾನ, ಇಂಡಿಯಾ ಗೆದ್ದುಬಿಡ್ತು ಅಂತ ಅಂದರೆ ಇದು ಯಾವ ನ್ಯಾಯ ಆಗಿರೋ. ಅಪ್ಡೇಟ್ ನಂಬರ್ 3, ಜೇಕೋಬ್ ಬೆಥೆಲ್ ನಮ್ಮ RCBಯ ಎಕ್ಸೈಟಿಂಗ್ ಟ್ಯಾಲೆಂಟು. ಈ ಟ್ಯಾಲೆಂಟ್ನ ಇಂಗ್ಲೆಂಡ್ ಅವರು 2 ವರ್ಷಕ್ಕೆ ಕಾಂಟ್ರಾಕ್ಟಿಗೆ ಸೈನ್ ಮಾಡ್ಕೊಂಡಿದ್ರಂತೆ. ಯೂಶಲಿ 1 ವರ್ಷಕ್ಕೆ ಸೈನ್ ಮಾಡ್ಕೊಳ್ಳೋದೇ ದೊಡ್ಡ ವಿಚಾರ. ಇವ್ರು 2 ವರ್ಷಕ್ಕೆ ಫ್ಯೂಚರ್ನ ಭಾರಿಯಾಗಿ ಇವರು ಇಟ್ಕೊಂಡಿದ್ದಾರೆ ಅಂತ. 2 ವರ್ಷಕ್ಕೆ ಸೈನ್ ಮಾಡ್ಕೊಂಡಿದೆಯಲ್ಲ, ಇದು ಇನ್ನೂ ದೊಡ್ಡ ವಿಚಾರ. ಜೇಕೋಬ್ ಬೆಥೆಲ್ನ ಒಂಥರ ಫ್ಯೂಚರಲ್ಲಿ ಸಿಕ್ಕಾಪಟ್ಟೆ ನೋಡ್ತಾ ಇದ್ದಾರೆ. ಅಕ್ರಾಸ್ ಆಲ್ ಫಾರ್ಮೇಟ್ಸ್ನು ಕೂಡ ನೋಡ್ತಾ ಇದ್ದಾರೆ ಅನ್ನೋದು ಎದ್ದೆದ್ದಿ ಕಾಣಿಸ್ತಾ ಇದೆ. ಇದು RCB ಕೂಡ ಒಂದು ಪಾಸಿಟಿವೇನೆ. ಅಪ್ಡೇಟ್ ನಂಬರ್ 4, KL ರಾಹುಲ್ ರಿಲೇಟೆಡ್ ಟ್ರೇಡ್ ರೂಮರ್ಸ್ಗಳೆಲ್ಲ ಹರಿದಾಡ್ತಾ ಇತ್ತಲ್ಲ. KL ರಾಹುಲ್ KKRಗೆ ಹೋಗ್ತಾರೆ ಹಂಗೆ ಹಿಂಗೆ ಅದು ಇದು ಅಂತೆಲ್ಲ. ಟ್ರೇಡ್ ರೂಮರ್ಸ್ ಏನಕ್ಕೆ ಬಂದಿತ್ತು ಅಂತಂದರೆ, ಅಪ್ರೋಚ್ ಬಂದಿತ್ತು KKR ಕಡೆಯಿಂದ ಡೆಲ್ಲಿ ಕ್ಯಾಪಿಟಲ್ಸ್ಗೆ. ನಮಗೆ KKRಗೆ ರಾಹುಲ್ ಬೇಕು ಅಂತ ಅವರು ಬಂದಿದ್ರು. ಬಟ್ ಇಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಅಗ್ರಿ ಮಾಡಿಲ್ವಂತೆ. ಅಂದರೆ ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರದ್ದು ಏನು ಗುರು ಬದನೆಕಾಯಿ, KL ರಾಹುಲ್ ಫಸ್ಟ್ ಅಗ್ರಿ ಮಾಡಬೇಕು. KL ರಾಹುಲ್ ನಾನು ರಿಟರ್ನ್ ಆಗೋದಿಲ್ಲ, ಅವರು ಹೋಗ್ತೀನಿ ಅಂತಂದರೆ ಅವ್ರು ಆರಾಮಾಗಿ ಬರ್ಬೋದಲ್ವಾ ಅಂತ. ಬಟ್ ಇಲ್ಲಿ ಟ್ರೇಡ್ ರಿಲೇಟೆಡ್ ಆದರೆ ಇಲ್ಲಿ ಫ್ರಾಂಚೈಸಿ ಕೂಡ ಅಗ್ರಿ ಮಾಡಬೇಕಾಗುತ್ತೆ. ಅವ್ರೇನಾದ್ರೂ ಆಕ್ಷನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂತಂದರೆ ಅವ್ರೇನು ಅಗ್ರಿ ಮಾಡಬೇಕಾಗಿಲ್ಲ. KL ರಾಹುಲ್ ಟಕ್ಕನಾಗಿ ಆಕ್ಷನ್ಗೆ ಹೊರಟೋಗ್ಬಿಡ್ಬೋದು. ಅಲ್ಲೇನು ಫ್ರಾಂಚೈಸ್ದು ಒಪಿನಿಯನ್ ಏನು ಕೇಳಬೇಕಾಗಿಲ್ಲ. ಆದರೆ ಟ್ರೇಡ್ ಮಾಡ್ಕೊಬೇಕು ಅಂದರೆ ಫ್ರಾಂಚೈಸ್ನ ಒಪಿನಿಯನ್ ಅಂತೂ ಖಂಡಿತ ಕೇಳ್ಕೊಳ್ಳೇಬೇಕಾಗುತ್ತೆ. ಇಲ್ಲಿ ಇವರು ಅಪ್ರೋಚಿಗೆ ಬಂದಿದ್ದಂತೂ ನಿಜ KKR ಅವರು. ಬಟ್ ಆ ಒಂದು ಟ್ರೇಡ್ ಏನಿದೆ, ಆ ಆಲ್ ಕ್ಯಾಶ್ ಡೀಲ್ ಏನಿದೆ, ಸೊ ಆ ಆಲ್ ಕ್ಯಾಶ್ ಡೀಲಲ್ಲಿ ಇವರು ಒಪ್ಪಿಗೆ ಆಗಿಲ್ವಂತೆ. ಅಂದರೆ ಡೆಲ್ಲಿ ಕ್ಯಾಪಿಟಲ್ಸ್ ಕೂಡ ಆ ಕಡೆಯಿಂದ ಯಾರಾದರೂ ಒಬ್ಬ ಪುಡಾಂಗ್ ಪ್ಲೇಯರ್ನ ಕೇಳಿರ್ತಾರೆ. ಇವ್ರಿಗೆ ಒಪ್ಪಿಗೆ ಆಗಿಲ್ಲ KKRಗೆ. ಅಂದರೆ ಇವ್ರಿಗೂ ಕೂಡ ಒಪ್ಪಿಗೆ ಆಗಿಲ್ಲ, ಅವ್ರಿಗೂ ಕೂಡ ಒಪ್ಪಿಗೆ ಆಗಿಲ್ಲ. ನಮಗೆ ಆಲ್ ಕ್ಯಾಶ್ ಡೀಲ್ ಬೇಡಮ್ಮ, ನಮಗೆ ಪ್ಲೇಯರ್ನ ಕಳಿಸಿ ಆ ಕಡೆಯಿಂದ. ಓನ್ಲಿ ಈ ಪ್ಲೇಯರ್ನ ಅವ್ರಿಗಿಂತ ಕಮ್ಮಿ ಇರೋ ಪ್ಲೇಯರ್ನೇ ಕಳಿಸ್ರಿ ಅಂತ ಕೇಳಿದ್ರು ಕೂಡ ಅವ್ರು ಕಳ್ಸಕ್ಕೆ ರೆಡಿ ಇಲ್ಲ ಅನ್ನೋ ಥರ ಕಾಣಿಸ್ತಾ ಇದೆ. ಇಲ್ಲ ನಮ್ಗೆ ಆಲ್ ಕ್ಯಾಶ್ ಡೀಲೇ ಬೇಕು ಅಂತ ಕೇಳಿದ್ರೇನೋ, ಅದಕ್ಕೋಸ್ಕರ ಇವರು ಕೂಡ ಡೆಲ್ಲಿ ಕ್ಯಾಪಿಟಲ್ಸು ಕೂಡ ಅಗ್ರಿ ಮಾಡಿಲ್ಲ. ಹೋದ್ರೆ ಆಕ್ಷನ್ಗೆ ಹೋಗಪ್ಪ, ನಾವು ಟ್ರೇಡ್ ಗೀಡೆಲ್ಲ ಮಾಡಲ್ಲ ಅಂತ ಹೇಳ್ಬಿಟ್ಟಿದ್ರು ಡೆಲ್ಲಿ ಕ್ಯಾಪಿಟಲ್ಸು. ಅಪ್ಡೇಟ್ ನಂಬರ್ 5, ಹೌದು ಇವತ್ತಿನ ಮ್ಯಾಚ್ನ ಟ್ರಾವಸ್ ಹೆಡ್ ಆಡ್ತಾ ಇಲ್ಲ. ಏನಕ್ಕೆ ಅಂತಂದರೆ ಅವರು ಆ್ಯಶಸ್ನ ಪ್ರಿಯಾರಿಟಿ ಆಗಿ ಕೊಟ್ಟಿದ್ದಾರಂತೆ. ಆ್ಯಶಸ್ಗೆ ಪ್ರಿಪೇರ್ ಆಗೋದಕ್ಕೋಸ್ಕರ ಈ ಕಡೆಯಿಂದ ಟೆಸ್ಟ್ ಸೀರೀಸ್ನ ಸ್ಕಿಪ್ ಮಾಡ್ತಾ ಇದ್ದಾರಂತೆ. ನೋಡಿ ಯಾವ ಥರ ಇವರು ಆ್ಯಶಸ್ನ ನೋಡ್ತಾರೆ. T20ಸ್ಗಿಂತ ODIಸ್ಗಿಂತ ಇವ್ರಿಗೆ ಟೆಸ್ಟೇ ಮೇಯ್ನಾ ಅಂತ ಅನಿಸುತ್ತೆ. ಕೆಲವೊಂದು ಕಡೆ ನೋಡಿದ್ವಿ ನಾವು T20ಸ್ಗೆ ಇಂಪಾರ್ಟೆನ್ಸ್ ಕೊಡೋದನ್ನ, ODIಸ್ಗೆ ಇಂಪಾರ್ಟೆನ್ಸ್ ಕೊಡೋದನ್ನ, ಎಸ್ಪೆಷಲಿ T20ಸ್ಗೆ ಜಾಸ್ತಿ ಒತ್ತು ಕೊಡ್ತಾರೆ. ಬಟ್ ಇಲ್ಲಿ ನೋಡಿ ಆಸ್ಟ್ರೇಲಿಯನ್ಸ್ ಹಿಂಗೆ ಅಂತಂದರೆ, ಇನ್ಫ್ಯಾಕ್ಟ್ ಇಂಗ್ಲೆಂಡ್ ಅವರು ಕೂಡ ಫಾರ್ ದಟ್ ಮ್ಯಾಟರ್ ತೊಗೊಬೋದು.
ಇಂಡಿಯಾ ಆದರೂ ಕೂಡ ಕೊಡಲ್ಲ ಅಂತೇನಿಲ್ಲ, ಬಟ್ ಆಸ್ಟ್ರೇಲಿಯನ್ಸು ಸಿಕ್ಕಾಪಟ್ಟೆ ಕೊಡ್ತಾರೆ ನೋಡಿ. ಇಲ್ಲಿ T20ಸ್ನ ಸ್ಕಿಪ್ ಮಾಡ್ತಾರೆ. ಇನ್ನು 2 ಮ್ಯಾಚ್ ಇದು ಕ್ರೂಷಿಯಲ್ ಮ್ಯಾಚ್ನೇ. ಸೀರೀಸ್ ಏನಾದರೂ ಆದರೂ ಚಿಂತೆ ಇಲ್ಲ ನಮಗೆ, ಆ್ಯಶಸ್ ಮೇನು, ಆ್ಯಶಸ್ ಮುಖ್ಯ ನಮಗೆ ಅಂತ ಟ್ರಾವಿಸ್ ಹೆಡ್ ಅಲ್ಲಿ ಪ್ರಿಪೇರ್ ಆಗೋದಕ್ಕೋಸ್ಕರ ಇಲ್ಲಿ ಮಿಸ್ಔಟ್ ಆಗ್ತಾ ಇದ್ದಾರೆ ಅಂತಂದರೆ, ಅದು ಮೈನ್ ಪ್ಲೇಯರ್ ಮಿಸ್ಔಟ್ ಆಗ್ತಿದ್ದಾರೆ ಅಂತಂದರೆ ಇದು ಆಶ್ಚರ್ಯ ಖಂಡಿತ ಮೂಡಿಸುತ್ತೆ ಗುರು. ಇದಿಷ್ಟ ಆಗಿದ್ದು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸು. ನಿಮ್ಗೆ ವಿಡಿಯೋ ಸ್ವಲ್ಪ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ.